ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಆನಳಿನ ಭವನಾಡಿಯೊಳಗೆ ತ್ರಿಕೋಣ ಚಕ್ರವು ಇಪ್ಪುದಲ್ಲಿ ಕೃಶಾನು ಮಂಡಲ ಮಧ್ಯದೊಳು ಸಂಕರುಷನಾಕ್ವಯನು. ಹೀನ ಪಾಪಾತ್ಮಕ ಪುರುಷನ ದಹಾನ ಗೈಸುತ ದಿನ ದಿನದಿ ವಿಜ್ಞಾನಮಯ ಶ್ರೀವಾಸುದೇವನು ಐದಿಸುವ ಕರುಣಿ. ನಿನ್ನೆ ನೋಡಿದೀವಿ ಸುಷುಮ್ನಾ ನಾಡಿ ಇದೆ. ಕೇಳಿಸ್ತಾ ಇದೆಲ್ಲ? ಕೇಳಿಸ್ತಾ ಇದೆ. ಸುಷುಮ್ನಾ ನಾಡಿ ಅದು ಮೂಲಾಧಾರದಿಂದ ಶುರು ಮಾಡಿ ಶಿರಃ ಪರ್ಯಂತ ಇದೆ ಅಂತ ನೋಡಿದ್ದೀವಿ. ಅದು ಮಧ್ಯೆ ಮಧ್ಯೆ ಕನೆಕ್ಟ್ ಆಗ್ತದೆ, ಹೃದಯದ ಜೊತೆಗೆ ಇತ್ಯಾದಿಗಳೆಲ್ಲ ಕನೆಕ್ಟ್ ಆಗ್ತದೆ. ಸುಷುಮ್ನಾ ನಾಡಿ ಎನ್ನುವ ಹೆಸರುಳ್ಳ ಈ ಬ್ರಹ್ಮನಾಡಿ, ಅದರ ಒಳಗೆ ಸುಷುಮ್ನಾ ನಾಡಿ ಒಳಗೆ ತ್ರಿಕೋಣ ಮಂಡಲದಲ್ಲಿ ತ್ರಿಕೋಣ ಚಕ್ರವು 20 ಅಂತ ಹೇಳ್ತಾರೆ. ತ್ರಿಕೋಣ ಚಕ್ರ ಅಲ್ಲಿ ಅಗ್ನಿಮಂಡಲ, ಅದನ್ನ ಅಗ್ನಿಮಂಡಲ ಅಂತ ಕರೀತಾರೆ. ಹೃದಯ ಭಾಗದಲ್ಲಿ ಇರುತ್ತದೆ, ಹೃದಯದ ಮಧ್ಯದಲ್ಲಿ. ಆ ಅಗ್ನಿಮಂಡಲದಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮ ಇದ್ದಾನೆ ಅಂತ. ಸುಷುಮ್ನಾ ನಾಡಿ ಒಳಗೆ ಇರತಕ್ಕ ಪರಮಾತ್ಮನ ರೂಪಗಳು. ಸಂಕರ್ಷಣ ನಾಮಕ ಪರಮಾತ್ಮ ಹೀನ ಪಾಪಾತ್ಮಕ ಪುರುಷನ, ಹೀನ ಅಂದ್ರೆ ನೀಚನಾದವ ಅಂತ, ನೀಚನಾದ ಪಾಪ ಪುರುಷ. ನಮಗೆ ಗುರುಮಂತ್ರದಲ್ಲಿ ಹೇಳುವಾಗ ಬ್ರಹ್ಮಹತ್ಯ ಶಿರಸ್ಕಂಚ ಅಂತ ಏನು ಹೇಳ್ತಾರೆ, ಆ ಒಂದು ಮಂತ್ರ ಇದೆ. ಅದರಲ್ಲಿ ಪಾಪಪುರುಷ ವಿಸರ್ಜನೆಯನ್ನ ಮಾಡುವ ಕ್ರಮವನ್ನ ಹೇಳಿದ್ದಾರೆ. ಅದನ್ನ ಆ ಪಾಪಪುರುಷನನ್ನ ದಿನ ದಿನದಿ ಹಾನಿಗೈಸುತ್ತ ಕರುಣಿ ವಾಸುದೇವನು. ಹಾಗೆ ಪ್ರತಿ ದಿವಸ ಆ ಪಾಪಪುರುಷನನ್ನ ಪರಮಾತ್ಮ ಸಂಹಾರ ಮಾಡ್ತಾನೆ. ಸಂಕರ್ಷಣ ರೂಪಿ ಪರಮಾತ್ಮ ಸಂಹಾರ ಮಾಡ್ತಾನೆ, ಮಾಡಿಸಿ ಅವನನ್ನ ಭಸ್ಮ ಮಾಡ್ತಾನೆ. ಅಗ್ನಿಯ ಕಾರ್ಯ ಅದು. ಅಗ್ನಿ ಸುಟ್ಟಾಗ್ತದೆ. ಅಗ್ನಿ ಒಳಗಿದ್ದ ಸಂಕರ್ಷಣ ರೂಪಿ ಪರಮಾತ್ಮ ಈ ಕೆಲಸವನ್ನು ಮಾಡ್ತಾನೆ ಅಂತ. ಭಸ್ಮವನ್ನು ಮಾಡಿ ಕರುಣಿ ವಾಸುದೇವನು, ಕರುಣಾಳು ಆದ ಆ ವಾಸುದೇವನು ಆ ರೂಪದಿಂದ ಜ್ಞಾನಮಯ ಏದಿಸುವ ಪವಿತ್ರ ಸ್ವರೂಪ ಉಳ್ಳವನನ್ನಾಗಿ ಮಾಡ್ತಾನೆ. ಹಾಗೆ ಅಂತ ಹೇಳ್ತೀವಿ ನೋಡಿ. ತ್ರಿಕೋಣ ಮಂಡಲ ಮಧ್ಯಸ್ಥೋ ರಕ್ತವರ್ಣೋ ಅಗ್ನಿ ಬೀಜ ವಾಚ್ಯ ಅಗ್ನಿಯಂತರ್ಯಾಮಿ ಸಂಕರ್ಷಣೋ ಭಗವಾನ್ ಮತ್ಶರೀರಸ್ಥಂ ಪಾಪಪುರುಷಂ ಅಗ್ನಿನ ನಿರ್ದಹತು. ಹಾಗೆ ಅಂತ ಆ ಏನು ಮಂತ್ರ ಹೇಳ್ತೀವಿ ಅದನ್ನ ಇಲ್ಲಿ ಗುರುಗಳು ತಿಳಿಸಿಕೊಟ್ಟಿದ್ದಾರೆ. ಹೃದಯಾಕಾಶಕ್ಕೆ ಬರುವಾಗ ತ್ರಿಕೋಣ ಮಂಡಲ, ಅಲ್ಲಿ ಅಗ್ನಿ ಅಂತರ್ಗತ ಸಂಕರ್ಷಣ ರೂಪಿ ವಾಸ ಮಾಡ್ತಾ ಇದ್ದು ಆ ಪಾಪಪುರುಷನನ್ನ ಸಂಹಾರ ಮಾಡ್ತಾನೆ. ಬ್ರಹ್ಮದೇವರ ವರದಿಂದ ರಾತ್ರಿಯಲ್ಲಿ ಮತ್ತು ಅವನಿಗೆ ಪ್ರಾಣ ಬಂದ್ಬಿಡುತ್ತದೆ. ರಾತ್ರಿ ಅವನು ಮತ್ತೆ ಬದುಕ್ಬಿಡ್ತಾನೆ. ಅದರಿಂದ ಏನ್ ಮಾಡ್ಬೇಕು, ಒಂದ್ಸಲ ದಹನ ಆಯ್ತು, ಕತೆ ಮುಗೀತು ಅಂತ ತಿಳ್ಕೋಬಾರದು. ಮತ್ತೆ ಮಾರನೇ ದಿವಸ ಬಂದ್ಬಿಡ್ತಾನೆ. ತೊಂದರೆ ಕೊಡೋದಕ್ಕೆ ಪಾಪಗಳನ್ನೆಲ್ಲ ಮಾಡಿಸುವವನು ಅವನೇ, ನಮ್ಮ ಒಳಗಿದ್ದು ಕಲಿ. ಈ ರೀತಿಯಾಗಿ ಈ ಮಂತ್ರವನ್ನ ಯಾರು ಜಪ ಮಾಡ್ತಾರೋ, ಅಗ್ನಿ ಮಂತ್ರ, ಅದನ್ನ ಜಪ ಮಾಡಿದರೆ ಅವರಿಗೆ ಈ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಗ್ತದೆ. ಈ ರೀತಿಯಾಗಿ ಹೃದಯದಲ್ಲಿ ಇದ್ದು ಮತ್ತೆ ಆ ಪಾಪ ಪುರುಷನನ್ನ ಪರಮಾತ್ಮ ಸುಟ್ಟಾಕ್ತಾನೆ. ಮತ್ತು ತಲೆಯಲ್ಲಿ ಇರತಕ್ಕ ವಾಸುದೇವ ಮೂರ್ತಿ ದೇಹವನ್ನು ಪವಿತ್ರನನ್ನಾಗಿ ಮಾಡಿ ಜ್ಞಾನಪ್ರದನನ್ನಾಗಿ ಮಾಡ್ತಾನೆ ಅಂತ ವಿಚಾರ ಹೇಳ್ತಾ ಇದ್ದಾರೆ ನೋಡಿ. ಮಧ್ಯನಾಡಿಯ ಮಧ್ಯದಲ್ಲಿ ಹೃತ್ಪದ್ಮ ಮೂಲದಿ ಮೂಲಪತಿ ಪದ ಪದ್ಮ ಮೂಲದಲ್ಲಿ ಪವನನ ಪಾದ ಮೂಲದಲ್ಲಿ ಹೊಂದಿಕೊಂಡಿಹ ಜೀವಲಿಂಗ ನಿರುದ್ಧ ದೇಹ ವಿಶಿಷ್ಟನಾಗಿ ಕಬರ್ದಿ ಮೊದಲಾದ ಮರರೆಲ್ಲರೂ ಕಾದುಕೊಂಡಿಹರು. ಮಧ್ಯನಾಡಿಯ ಮಧ್ಯದಲ್ಲಿ ಅಂದ್ರೆ ಸುಷುಮ್ನಾ ನಾಡಿಯ ಮಧ್ಯದಲ್ಲಿ ಇರುವ ಹೃದಯ ಪದ್ಮ ಮೂಲದಲ್ಲಿ, ಅಂದ್ರೆ ಹೃದಯದ ಕಮಲ, ಹೃತ್ಕಮಲದ ಅದರ ಕೊನೆ ಅಡಿ ಭಾಗದಲ್ಲಿ ಮೂಲಪತಿ, ಮೂಲೇಶ ಅಂತ ಪರಮಾತ್ಮನ ಒಂದು ರೂಪ. ಆ ಮೂಲೇಶನ ಪದಪದ್ಮ ಮೂಲದಲ್ಲಿ, ಪಾದ ಕಮಲದಲ್ಲಿ ಪವನ, ಪವನ ಅಂದ್ರೆ ವಾಯುದೇವ ನೋಡಿ.
ಸ್ಥೂಲ ದೇಹದಲ್ಲಿ ಜೀವ ಇರತಕ್ಕ ಸ್ಥಾನವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೃದಯದಲ್ಲಿ ಹೃತ್ಕಮಲದ ಅಡಿಯ ಭಾಗದಲ್ಲಿ ಮೂಲೇಶ ನಾಮಕ ಪರಮಾತ್ಮ ಇದ್ದಾನೆ. ಆ ಮೂಲೇಶ ನಾಮಕ ಪರಮಾತ್ಮನ ಪಾದವನ್ನ ಆಶ್ರಯಿಸಿ ವಾಯುದೇವರು ಇದ್ದಾರೆ, ಪವನ. ಆ ವಾಯುದೇವರ ಪಾದ ಮೂಲದಲ್ಲಿ ಜೀವ ಇದ್ದಾನೆ. ಹಾಗೆ ಇದು ಆಪರೇಷನ್ ಮಾಡಿದರೆ ನಮಗೆ ಗೊತ್ತಾಗೋದೇ ಇಲ್ಲ ನೋಡಿ ಇವೆಲ್ಲ. ಈ ರೀತಿಯಾಗಿ ಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ ಹೊಂದಿಕೊಂಡಿಹ. ಆ ಜೀವ ಹೇಗಿದ್ದಾನೆ? ಲಿಂಗ ದೇಹ ಇದೆ, ಅವನ ಸುತ್ತ ಅನಿರುದ್ಧ ದೇಹ ಇದೆ, ಅದರಿಂದ ಸಹಿತನಾಗಿ ಅಲ್ಲಿ ಇದ್ದಾನೆ ಅಂತ. ಕಪರ್ದಿ ಅಂದ್ರೆ ರುದ್ರದೇವರೇ ಮೊದಲಾದ ದೇವತೆಗಳು ಎಲ್ಲರೂ ಕೂಡ ಈ 8 ದಳ ಹೃತ್ಪದ್ಮ ಏನಿದೆ ಅದರಲ್ಲಿ 8 ದಳದಲ್ಲೂ ಕೂಡ ವಾಸ ಮಾಡಿಕೊಂಡು ಇದ್ದಾರೆ ಅಂತ. ಇಲ್ಲಿ ಒಟ್ಟು ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅಗ್ರೇಶ, ಮೂಲೇಶ, ಪ್ರಾದೇಶ ಅಂತ ಪರಮಾತ್ಮನ 3 ರೂಪಗಳು ಇದೆ ಅಂತ. ಆ ಹೃದಯ ಕಮಲದ ಮೇಲಿನ ಭಾಗದಲ್ಲೂ ಕೆಳಗಿನ ಭಾಗದಲ್ಲೂ ಇದ್ದಾರೆ ಅಂತ. ಕೆಳಗಿನ ಭಾಗದಲ್ಲಿ ಮೂಲೇಶ ನಾಮಕ ಪರಮಾತ್ಮ, ಅವನ ಪರಮಾತ್ಮನ ಪಾದ ಮೂಲದಲ್ಲಿ ಪ್ರಾಣದೇವರು, ಈ ರೀತಿಯಾಗಿ ಆ ಪಾದದಲ್ಲಿ ಜೀವ ಇದ್ದಾನೆ ಅಂತ ಒಟ್ಟು. ನಾಳ ಮಧ್ಯದಲಿಪ್ಪ ಹೃತ್ಕೀಲಾಲಜದೊಳಿಪ್ಪಷ್ಟದಳದಿ ಕುಲಾಲ ಚಕ್ರದ ತೆರದಿ ಚರಿಸುತ ಹಂಸನಾಮಕನು. ಕಾಲಗಳಲ್ಲಿ ಎಂದಸೆ ಪಾಲಕರ ಕೈ ಸೇವೆ ಕೊಡುತ್ತ ಕೃಪಾಳು ಅವರ ಅಭಿಲಾಷೆಗಳ ಪೂರೈಸಿ ಕೊಡುತ್ತಿಪ್ಪ. ಆ ಸುಷುಮ್ನ ನಾಡಿಯ ಮಧ್ಯದಲ್ಲಿ ಹೃತ್ಕೀಲಾಲಜದೊಳು ಅಂದ್ರೆ ಹೃದಯ ಕಮಲದಲ್ಲಿ ಪರಮಾತ್ಮ ಇದ್ದಾನೆ. ಅಷ್ಟದಳ ಇದೆ. ಅದು ಹೇಗಿರುತ್ತದೆ ಅಂದ್ರೆ ಕುಲಾಲ ಚಕ್ರ ತೆರೆದಿ. ಈ ಮಡಿಕೆ ಮಾಡುವವರು ಒಂದು ಚಕ್ರವನ್ನ ಗಡಿಗೆ ಮಾಡೋದಕ್ಕೆ ಒಂದು ಚಕ್ರವನ್ನ ಇಟ್ಕೊಂಡಿರ್ತಾರೆ ನೋಡಿ, ಕೋಲಿಂದ ತಿರುಗಿಸ್ತಾ ಇರ್ತಾರಲ್ವಾ, ಆ ತರ ಚಕ್ರಾಕಾರದಲ್ಲಿ ಇದೆ ಅಂತ ಹೃದಯ ಮಧ್ಯದಲ್ಲಿ ಇರತಕ್ಕ ಹೃತ್ಕಮಲ. ಅದಕ್ಕೆ 8 ದಿಕ್ಕು ಇದೆ. 8 ದಿಕ್ಕಲ್ಲಿ 8 ದಿಕ್ಪಾಲಕರು ಇರ್ತಾರೆ. ಮಧ್ಯದಲ್ಲಿ ಪರಮಾತ್ಮ ಇದ್ದಾನೆ. ನಾವೀಗ ನೋಡಿದ್ದೀವಿ ಮೂಲೇಶ, ಪ್ರಾದೇಶ, ಅಗ್ರೇಶ ಹಾಗೆ ಅಂತ. ಈ 8 ದಿಕ್ಪಾಲಕರು ಕೂಡ ಸೇವೆಯನ್ನ ಸ್ವೀಕಾರ ಮಾಡಿ, ಅಂದ್ರೆ ಅವರು ಒಳಗಿದ್ದ ಪರಮಾತ್ಮ ಆ ಕೆಲಸಗಳನ್ನು ಮಾಡಿ, ಅವರು ಮಾಡುವ ಕರ್ಮಗಳನ್ನೆಲ್ಲ ತಾನು ಸ್ವೀಕಾರ ಮಾಡಿ, ಕರುಣಾಳುವಾದ ಪರಮಾತ್ಮನು ಕೃಪಾಳು ಅವರ ಅಭಿಲಾಷೆಗಳ ಜೀವರ ಯೋಗ್ಯತೆಗೆ ತಕ್ಕಂತೆ ಅವರವರ ಇಷ್ಟಾರ್ಥವನ್ನ ಪೂರೈಸಿ ಕೊಡುತ್ತಿಪ್ಪ. ಅಂದ್ರೆ ಹಿಂದೆ ಬಂದಿದೆ, ಹರಿಕಥಾಂಸಾರದಲ್ಲೇ ವಿಚಾರ ಬಂದಿದೆ. ಅದು ತಿರುಗ್ತಾ ಇರ್ತದೆ ಅಲ್ವಾ, ಒಂದು ರೀತಿಯಾಗಿ ಚಕ್ರ ಹೃತ್ಕಮಲ. ಪರಮಾತ್ಮ ಅಲ್ಲಿ ಸಂಚಾರ ಮಾಡ್ತಾ ಇರ್ತಾನಂತೆ. ಈ 8 ದಳದಲ್ಲೂ ಸಂಚಾರ ಮಾಡ್ತಾ ಇದ್ದಾನೆ. ಯಾವ ದಳದಲ್ಲಿ ಇದ್ರೆ ಒಂದೊಂದು ದಳಕ್ಕೂ ಒಂದೊಂದು ಕರ್ಮಗಳು ಇದೆ. ಕೆಲವು ದಳದಲ್ಲಿ ಇದ್ರೆ ಸತ್ಕರ್ಮಗಳು ಆಗ್ತಾ ಇದೆ, ಕೆಲವು ದಳದಲ್ಲಿ ಇದ್ರೆ ದುಷ್ಟಕರ್ಮಗಳು ಆಗ್ತಾ ಇರ್ತಾರೆ. ಪರಮಾತ್ಮ ಯಾವ ದಳದಲ್ಲಿ ಇರ್ತಾನೋ ಅಲ್ಲಿ ಇರುವ ದೇವತೆಗಳು ಆಕ್ಟಿವೇಟ್ ಆಗಿ ಅವರಿಂದ ಪುಣ್ಯಕರ್ಮನೋ ಪಾಪಕರ್ಮನೋ ಪರಮಾತ್ಮ ಮಾಡಿಸ್ತಾನೆ ಅಂತ ಒಟ್ಟು. ಆ ಮೂಲೇಶನ ಪಾದದಲ್ಲೇ ಜೀವ, ಲಿಂಗ ಪ್ರಾಣದೇವರು ಮತ್ತು ಜೀವನು ಇದ್ದಾನೆ. ಅದರಿಂದ ಅವರಿಗೂ ಕೂಡ ಆ ಕರ್ಮದ ಒಂದು ಸಂಬಂಧ ಬರುತ್ತದೆ. ನೋಡಿ, ಜೀವ ದೇಹದಲ್ಲಿ ಅಟ್ಯಾಚ್ ಆಗಿದ್ದಾನೆ, ಅಟ್ಯಾಚ್ ಆಗದೇನೋ ಇದ್ದಾನೆ. ಯಾಕೆ? ಇಡೀ ಶರೀರ ವ್ಯಾಪಾರವನ್ನ ಪರಮಾತ್ಮ ಮಾಡಿಸ್ತಾ ಇರೋದು. ಈ ಜೀವನಾದವ ಮೂಲೇಶನ ಪಾದ, ಅದರಲ್ಲಿ ವಾಯುದೇವರ ಪಾದದಲ್ಲಿ ಒಂದು ಮೂಲೆಯಲ್ಲಿ ಕೂತಿದ್ದಾನೆ. ಇವನೇನು ಕಣ್ಣಿಗೆ, ಕಿವಿಗೆ, ಕೈಗೆ, ಕಾಲಿಗೆ ಎಲ್ಲದಕ್ಕೂ ಸಂಪರ್ಕವನ್ನು ತಂದು ಕೊಡೋದು ಪರಮಾತ್ಮ. ಅದರಿಂದ ಜೀವ ಮಾಡ್ತಾನೆ. ಜೀವ ಸ್ವಾತಂತ್ರ್ಯ ಕರ್ತೃ, ಅದಕ್ಕೆ ಅಸ್ವಾತಂತ್ರ್ಯ ಕರ್ತೃ ಅಂತ ಹೇಳೋದು. ಸಂಪೂರ್ಣ ಕರ್ತೃತ್ವ, ಸ್ವತಂತ್ರ ಕರ್ತೃತ್ವ ಪರಮಾತ್ಮನದ್ದೇ ಅದು. ಈ ರೀತಿಯಾಗಿ ದೇಹದಲ್ಲಿ ನಾವು ಎಲ್ಲಿ ಇದ್ದೀವಿ, ಒಂದೊಂದು ಆಕ್ಟಿವಿಟೀಸ್ ಮಾಡುವಾಗ್ಲೂ ಕೂಡ ನಮ್ಮ ರೋಲ್ ಏನು, ಪರಮಾತ್ಮನ ರೋಲ್ ಏನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ
ಅವರು ನಿಜವಾಗ್ಲೂ ಸಂಪೂರ್ಣವಾಗಿ ಪರಮಾತ್ಮನ ದಾಸತ್ವವನ್ನು ಪಡೀತಾರೆ ಅಂತ ಹೇಳ್ಬೋದು. ಆ ಎಚ್ಚರ ನಮ್ಮಲ್ಲಿ ಸದಾ ಇರಬೇಕು. ಮೂಲೇಶನೇ ಒಳಗಿದ್ದು ಮಾಡಿಸ್ತಾರೆ, ಅಂದ್ರೆ ಮೂಲೇಶನೇ ಬಿಂಬರೂಪಿ ಪರಮಾತ್ಮ, ಅವನೇ ಒಳಗಿದ್ದು ಮಾಡಿಸ್ತಾನೆ ಹಾಗೆಂಬ ಒಂದು ಎಚ್ಚರ ನಮ್ಮಲ್ಲಿ ಇದ್ದು ಬಿಟ್ರೆ, ನಾನು ಮಾಡ್ತೀನಿ ನಾನು ನನ್ನದು, ಈ ಶರೀರವೇ ನಿಂದಲ್ಲ, ನೀ ಎಲ್ಲೋ ಹೃದಯದಲ್ಲಿ ಮೂಲೇಶನ ಪಾದದಲ್ಲಿ ವಾಯುದೇವರ ಪಾದವನ್ನು ಆಶ್ರಯಿಸಿ ಇದ್ದೀಯ. ಇನ್ನು ನೀನು ನಿಂದು, ನಾನು ನನ್ನದು, ನಾನು ನಂದು, ಏನಿದು ಆಟ, ಇದು ಮೋಸ ಅಲ್ವಾ ಹಾಗೆ ಅಂತ ಸರಿಯಾಗಿ ವಿಚಾರ ಮಾಡಿದ್ರೆ ಆ ಒಂದು ಎಚ್ಚರ ಬಂದ್ಬಿಡುತ್ತದೆ ನೋಡಿ. ಉಸಿರಾಟದಿಂದ ಶುರು, ಎಲ್ಲವನ್ನು ದೇವರು ಮಾಡಿಸ್ತಾನೆ. ಇನ್ನು ಮುಂದಿನ ವಿಚಾರ ಮತ್ತೆ ನೋಡೋಣ. ತುಂಬಾ ಚೆನ್ನಾಗಿದೆ ನೋಡಿ ಈ ವಿಚಾರ ಎಲ್ಲ. ಶ್ರೀಮದ್ವೇಷಾರ್ಥ ನಮಸ್ತೆ. ರಾಮ್ ರಾಮ್. ರಾಮ್ ರಾಮ್. ಭಗವದ್ಗೀತೆ ನೋಡೋಣ ಒಂದು ನಿಮಿಷ.